Hello everyone, I am Sandeep Padesu. ಸಿ ಪ್ರೋಗ್ರಾಮಿಂಗ್ ಇಂಟರ್ವ್ಯೂ ಕ್ವಶನ್ ಸೀರೀಸ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 2, ಸ್ವಾಪ್ ವಿತೌಟ್ ಥರ್ಡ್ ವೇರಿಯಬಲ್. ನೀವು ಕನ್ನಡದಲ್ಲೂ ಕೋಡಿಂಗ್ ಕಲಿಬಹುದು. ಒಂದು ಕ್ವಶನ್ ಇದೆ, ರೈಟ್ ಅ ಸಿ ಪ್ರೋಗ್ರಾಮ್ ಟು ಸ್ವಾಪ್ ಟೂ ನಂಬರ್ಸ್ ವಿತೌಟ್ ಯೂಸಿಂಗ್ ಅ ಥರ್ಡ್ ವೇರಿಯಬಲ್. ಪ್ರೀವಿಯಸ್ ಕ್ವಶನ್ ಇತ್ತು, ಇದಕ್ಕಿಂತ ಹಳೆ ವಿಡಿಯೋದಲ್ಲಿ ಒಂದು ಕ್ವಶನ್ ಇತ್ತು, ರೈಟ್ ಅ ಸಿ ಪ್ರೋಗ್ರಾಮ್ ಟು ಸ್ವಾಪ್ ಟೂ ನಂಬರ್ಸ್ ಯೂಸಿಂಗ್ ಅ ಥರ್ಡ್ ವೇರಿಯಬಲ್ ಅಂತ ಕೊಟ್ಟಿದ್ದಾರೆ. ಯೂಸಿಂಗ್ ಅ ಥರ್ಡ್ ವೇರಿಯಬಲ್ ಕೊಟ್ಟಿದ್ದಾರೆ. ಆದರೆ ಈ ಕ್ವಶನ್ ನಂಬರ್ 2 ಏನು ಕೊಟ್ಟಿದ್ದಾರೆ, ರೈಟ್ ಅ ಸಿ ಪ್ರೋಗ್ರಾಮ್ ಟು ಸ್ವಾಪ್ ಟು ನಂಬರ್ಸ್. ಹೌದು, ಎರಡು ನಂಬರ್ನ ಸ್ವಾಪ್ ಮಾಡಬೇಕು ವಿತೌಟ್ ಯೂಸಿಂಗ್ ಥರ್ಡ್ ವೇರಿಯಬಲ್. ಅಂದರೆ ಥರ್ಡ್ ವೇರಿಯಬಲ್ನ ಯೂಸ್ ಮಾಡಬಾರ್ದು. ಪ್ರೀವಿಯಸ್ ಪ್ರೋಗ್ರಾಮಲ್ಲಿ ಎ ಮತ್ತು ಬಿ ಇತ್ತು, ಸಿನ ಥರ್ಡ್ ವೇರಿಯಬಲ್ ತಗೊಂಡು ನಾವೇನು ಮಾಡಿದ್ವಿ, ಸ್ವಾಪ್ ಮಾಡಿದ್ವಿ. ಬಟ್ ಈ ಕ್ವಶನಲ್ಲಿ ಥರ್ಡ್ ವೇರಿಯಬಲ್ನ ಯೂಸ್ ಮಾಡಬೇಡಿ, ಎ ಮತ್ತು ಬಿ ಎರಡೇ ವೇರಿಯಬಲ್ನ ತಗೊಳ್ಳಿ, ಥರ್ಡ್ ವೇರಿಯಬಲ್ ನಮಗೆ ಯೂಸ್ ಮಾಡೋಂಗಿಲ್ಲ. ಹಾಗೆ ಎರಡು ನಂಬರ್ನ ಸ್ವಾಪ್ ಮಾಡಿ. ಸ್ವಾಪ್ ಆದಮೇಲೆ ಎ ವ್ಯಾಲ್ಯೂ ಬಿಗೆ ಹೋಗಬೇಕು, ಬಿ ವ್ಯಾಲ್ಯೂ ಎಗೆ ಬರಬೇಕು ಅಂತ ಹೇಳಿದ್ದಾರೆ. ಲಾಜಿಕ್ ತಿಳ್ಕೊಳ್ಳೋಣ. ಎ 20, ಬಿ 30, ಎರಡು ವ್ಯಾಲ್ಯೂ ಇದೆ. ಎ 20, ಬಿ 30, ಎರಡು ವೇರಿಯಬಲ್ ತೊಗೊಂಡಿದ್ದೀನಿ. ನನಗೆ ಮೂರನೇ ವೇರಿಯಬಲ್ ತೊಗೊಳಂಗಿಲ್ಲ, ಅವರೇ ಕೊಟ್ಟಿದ್ದಾರೆ ಥರ್ಡ್ ವೇರಿಯಬಲ್ನ ತಗೋಬೇಡಿ ಅಂತ. ಒಂದು ಸ್ಮಾಲ್ ಲಾಜಿಕ್ ಇದೆ. ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮಾಡೋಣ. ಎ ವ್ಯಾಲ್ಯೂಗೆ ಅಂದರೆ ಎಗೆ ಎ ಪ್ಲಸ್ ಬಿ ಒಂದು ಅಡಿಷನ್ ಆಪರೇಷನ್ ಮಾಡೋಣ. ಎ ಪ್ಲಸ್ ಬಿ, ಎ ವ್ಯಾಲ್ಯೂ ಏನಿದೆ 20 ಇದೆ, ಪ್ಲಸ್ ಬಿ ವ್ಯಾಲ್ಯೂ ಏನಿದೆ 30 ಇದೆ. 20 + 30 ಮಾಡಿದಾಗ ಏನಾಯಿತು, 50 ಬಂತು. ಎಗೆ 50 ಆಯಿತು, ಅಂದರೆ ಎ 20 ಇತ್ತು, ಎ ಈಗ 50 ಆಗಿ ಅಪ್ಗ್ರೇಡ್ ಆಯಿತು. ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಮಾಡೋಣ. ಸಿಂಪಲ್ ಲಾಜಿಕ್ ಅಷ್ಟೇ, ಇದು ಫಾರ್ಮುಲಾ ಅಲ್ಲ, ಒಂದು ಲಾಜಿಕ್. ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಮಾಡೋಣ. ಎ ವ್ಯಾಲ್ಯೂ 20 ಇತ್ತಲ್ಲ, ಅದು 50 ಆಗಿ ಅಪ್ಗ್ರೇಡ್ ಆಗಿದೆ. ಸೊ ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಮಾಡಿದಾಗ ಇದಕ್ಕೆ ಸೆಕೆಂಡ್ ಲೈನಲ್ಲಿ ಎ ವ್ಯಾಲ್ಯೂ ಏನಾಯಿತು 50 ಆಯಿತು, ಮೈನಸ್ ಬಿ 30 ಹಾಗೇ ಇದೆ 20 ಆಯಿತು. ಸೊ ಬಿ 30 ಇತ್ತು, ಸೆಕೆಂಡ್ ಲೈನನ್ನು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಬಿ ವ್ಯಾಲ್ಯೂ ಏನಾಯಿತು 20 ಆಯಿತು. 30 ಇದ್ದಿದ್ದು 20 ಆಗಿ ಅಪ್ಗ್ರೇಡ್ ಆಯಿತು. ಮತ್ತೇನು ಮಾಡೋಣ, ಎ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಮಾಡೋಣ. ಯಾವಾಗ ಎ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಮಾಡ್ತೀವಿ, ಎ ವ್ಯಾಲ್ಯೂ ಏನಿದೆ 50 ಇದೆ, ಬಿ ವ್ಯಾಲ್ಯೂ ಏನಿದೆ 20 ಇದೆ. ಅಂದರೆ ಬಿ 20 ಇದೆ, ಎ 50 ಇದೆ. 50 - 20 ಮಾಡಿದಾಗ ನಮಗೇನು ಬರುತ್ತೆ, 30 ಬರುತ್ತೆ. ಎ ವ್ಯಾಲ್ಯೂ 50 ಇತ್ತು, ಮತ್ತು ಎ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಮಾಡಿದಾಗ ಎ ವ್ಯಾಲ್ಯೂ 50 ಇದ್ದಿದ್ದು 30 ಆಗಿ ಅಪ್ಡೇಟ್ ಆಯಿತು. ಮುಂಚೆ ಏನಿತ್ತು, ಎ ಇಸ್ ಈಕ್ವಲ್ ಟು 20 ಮತ್ತು ಬಿ ಇಸ್ ಈಕ್ವಲ್ ಟು 30 ಇತ್ತು. ನಾವು ಯಾವಾಗ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ, ಎ ಇಸ್ ಈಕ್ವಲ್ ಟು ಎ ಮೈನಸ್ ಬಿ, ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ನು, ಒಂದು ಲಾಜಿಕ್ ಯೂಸ್ ಮಾಡಿದಾಗ ಸ್ವ್ಯಾಪ್ ಆಗಿ ಎ ಇಸ್ ಈಕ್ವಲ್ ಟು 30 ಆಯಿತು, ಬಿ ಇಸ್ ಈಕ್ವಲ್ ಟು 20 ಆಯಿತು. ಸೊ ಈ ಪ್ರೋಗ್ರಾಮಲ್ಲಿ ಥರ್ಡ್ ವೇರಿಯಬಲ್ನ ಯೂಸ್ ಮಾಡ್ದಲ್ಲೇ ಎ ಮತ್ತು ಬಿ ಎರಡೇ ವೇರಿಯಬಲ್ ಇಟ್ಕೊಂಡು ಎರಡನ್ನೂ ಸ್ವಾಪ್ ಮಾಡಿದ್ದೀವಿ. ಇದು ಲಾಜಿಕ್ಕು. ಸೊ ಇದನ್ನು ಸಿಂಪಲ್ ಆಗಿ ಕೋಡಿಂಗಲ್ಲಿ ಹೇಗೆ ಬರೀಬೇಕಂದ್ರೆ, ಏನಿತ್ತು, ಎ ವ್ಯಾಲ್ಯೂ ಏನಿತ್ತು 30 ತಗೋಣ, ಬಿ 20 ತಗೋಣ. ಏನು ಬೇಕು ನನಗೆ, ಸಿ ಬೇಡ. ಬಿಫೋರ್ ಸ್ವಾಪ್ ಎ ಬಿನ ಚೆಕ್ ಮಾಡೋಣ, ಆಫ್ಟರ್ ಸ್ವಾಪ್ ಎ ಬಿನ ಚೆಕ್ ಮಾಡೋಣ. ಬಟ್ ಸ್ವಾಪ್ ಮಾಡೋಕ್ಕೆ ಥರ್ಡ್ ವೇರಿಯಬಲ್ ಬೇಡ. ಏನು ಫಾರ್ಮುಲಾ ಯೂಸ್ ಮಾಡಿದ್ದೀವಿ ಅಂದರೆ, ಏನು ಲಾಜಿಕ್ ಯೂಸ್ ಮಾಡಿದ್ದೀವಿ, ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮಾಡಿದ್ವಿ. ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮಾಡಿದಾಗ ಎ ಏನಾಯಿತು 50 ಆಯಿತು, ಮತ್ತು ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಮಾಡಿದ್ವಿ. ಎ ಮೈನಸ್ ಬಿ ಮಾಡಿದ್ವಿ, ಎ 50 ಮೈನಸ್ ಬಿ 20, ಅಂದರೆ ಎ ಪ್ಲಸ್ ಬಿ ಅಲ್ವಾ, 30 + 20
ಇಸ್ ಈಕ್ವಲ್ ಟು 50 ಆಯಿತು. ಬಿ ವ್ಯಾಲ್ಯೂ ಏನಾಯಿತು 50 ಮೈನಸ್ 30. ಬಿ ವ್ಯಾಲ್ಯೂ ಏನಾಯಿತು 20 ಆಯಿತು. ಮತ್ತೇನು ಮಾಡೋಣ, ಎ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಮಾಡಿದಾಗ ಎ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏನಿದೆ 50 ಇದೆ, ಬಿ ವ್ಯಾಲ್ಯೂ ಏನಿದೆ 20 ಆಗಿ ಅಪ್ಡೇಟ್ ಆಗಿದೆ. 50 ಮೈನಸ್ 20ನಾ, ಓಕೆ. ಎ ವ್ಯಾಲ್ಯೂ 30 ಪ್ಲಸ್ 20 50, ಬಿ ವ್ಯಾಲ್ಯೂ 20 ಇದು 30 ಅಲ್ಲ, ಅದು 20. 50 ಮೈನಸ್ 20 ಮಾಡಿದಾಗ ಏನಾಯಿತು 30 ಆಯಿತು. ಎ ಇಸ್ ಈಕ್ವಲ್ ಟು 50 ಮೈನಸ್ ಬಿ ವ್ಯಾಲ್ಯೂ ಏನಿದೆ 20 ಅಲ್ಲ, ಬಿ 30 ಆಗಿ ಅಪ್ಡೇಟ್ ಆಗಿದೆ. 50 ಮೈನಸ್ 30, ಎ ಬಂತು ನನಗೆ 20 ಬಂತು. ಫೈನಲ್ ಆಗಿ ಬಿನೂ ಅಪ್ಡೇಟ್ ಆಗಿದೆ, ಎನೂ ಅಪ್ಡೇಟ್ ಆಗಿದೆ. ಇದನ್ನ ಕಂಪೈಲ್ ಮಾಡಿ ಎರರ್ ಚೆಕ್ ಮಾಡೋಣ. ಸೊ ಎರರ್ ಇಲ್ಲ ಅಂದರೆ ಪ್ರೋಗ್ರಾಮ್ ರನ್ ಮಾಡಿದರೆ ನನಗೆ ಎ 20 ಆಗಬೇಕು, ಬಿ 30 ಆಗಬೇಕು. ಯಾವಾಗ, ಆಫ್ಟರ್ ಸ್ವಾಪ್. ಬಿಫೋರ್ ಸ್ವಾಪಲ್ಲಿ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಹಾಗೆ ಇರಬೇಕು. ಬಿಫೋರ್ ಸ್ವಾಪ್ ಏನಿದೆ 30 ಇದೆ ನೋಡಿ, ಎ 30 ಇದೆ ಲೈನ್ ನಂಬರ್ 4ಅಲ್ಲಿ, ಬಿ 20 ಇದೆ. ಆಫ್ಟರ್ ಸ್ವಾಪ್ ಏನಾಗಿದೆ, ಎ ಇಸ್ ಈಕ್ವಲ್ ಟು 20 ಆಗಿದೆ, ಬಿ ಇಸ್ ಈಕ್ವಲ್ ಟು 30 ಆಗಿದೆ. ವಿತೌಟ್ ಯೂಸಿಂಗ್ ಥರ್ಡ್ ವೇರಿಯೇಬಲ್ ಸ್ವಾಪ್ ಮಾಡೋಕ್ಕೆ ತುಂಬ ಟೆಕ್ನಿಕ್ಸ್ ಇದ್ದಾವೆ, ತುಂಬ ಲಾಜಿಕ್ ಇದೆ. ಆ ಲಾಜಿಕಲ್ಲಿ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ, ಎ ಇಸ್ ಈಕ್ವಲ್ ಟು ಎ ಮೈನಸ್ ಬಿ, ಇದೊಂದು ಸಿಂಪಲ್ ಆಗಿರೋ ಲಾಜಿಕ್ಕು. ಸೊ ಥರ್ಡ್ ವೇರಿಯೇಬಲ್ ಯೂಸ್ ಮಾಡ್ದಲ್ಲೇ ನಾವು ಎರಡನ್ನ ಸ್ವಾಪ್ ಮಾಡಬೇಕಂದ್ರೆ ಒಂದು ಲಾಜಿಕಲ್ಲಿ ಸ್ವಾಪ್ ಮಾಡಿದ್ದೀವಿ. ಇದನ್ನ ಸ್ವಾಪ್ ವಿತೌಟ್ ಯೂಸಿಂಗ್ ಥರ್ಡ್ ವೇರಿಯೇಬಲ್ ಅಂತ ಕರೀತಾರೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.